ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತು ಆಲ್ರೆಡಿ ರೈತರ ಖಾತೆಗೆ ಜಮಾ ಆಗಿರುವಂಥದ್ದು. ಈಗ 22ನೇ ಕಂತು ರೈತರ ಖಾತೆಗೆ ಯಾವ ದಿನಾಂಕದಂದು ಬರುತ್ತೆ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ರೈತ ಬಾಂಧವರು ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಲಿಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ವಿಶೇಷವಾಗಿರುವಂಥ ವಿಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗ ಇಲ್ಲಿವರೆಗೂ 21ನೇ ಕಂತು ರೈತರ ಖಾತೆಗೆ ಜಮಾ ಆಗಿರುವಂಥ ಇನ್ಫಾರ್ಮೇಷನ್ ಎಲ್ಲ ರೈತರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ 22ನೇ ಕಂತಿನಗಾಗಿ ರೈತರು ಅದನ್ನು ಕೂಡ ಇರಬೇಕು ಇನ್ಫಾರ್ಮೇಷನ್ನು ಯಾವಾಗ ಬರುತ್ತೆ ಅನ್ನೋ ಒಂದು ವಿಶೇಷವಾಗಿರುವಂಥ ಮಾಹಿತಿ ಇಲ್ಲಿ ನಾನು ತಿಳಿಸಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಇಲ್ಲಿ 21ನೇ ಕಂತು ಜಮಾ ಆಗಿರುವಂಥದ್ದು 19ನೇ ತಾರೀಕು ಜಮಾ ಆಗಿರುವಂಥದ್ದು. ನವೆಂಬರ್ 19ನೇ ತಾರೀಕು ರೈತರ ಖಾತೆಗೆ ಜಮಾ ಆಗಿದೆ. ಆದರೆ 22ನೇ ಕಂತು ಬಂದು ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ತಿಂಗಳವರೆಗೂ ಸಮಯವಿರುತ್ತೆ ಸ್ನೇಹಿತರೆ. ನೀವು ನೋಡಿರ್ಬೋದು, 4 ತಿಂಗಳಿಗೆ ಒಮ್ಮೆ 2,000 ಅಂದರೆ ವರ್ಷಕ್ಕೆ 6,000 ರೈತರ ಖಾತೆಗೆ ಬರುತ್ತೆ. ಹಾಗಾಗಿ ಇಲ್ಲಿ ರೈತರಿಗೆ ಈಗ ನವೆಂಬರಲ್ಲಿ 21ನೇ ಕಂತು ಬಂದಿದೆ. ಈಗ ನಿಮಗೆ 22ನೇ ಕಂತು ಬರಬೇಕಂತಂದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಬರೋದಿಲ್ಲ ಮತ್ತು ಜನವರಿಯಲ್ಲಿ ಕೂಡ ಬರೋದಿಲ್ಲ. ಬಂದರೆ ಜನವರಿ, ಫೆಬ್ರವರಿ, ಮಾರ್ಚ್ 2 ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ಹಣ ವರ್ಗಾವಣೆ ಮಾಡ್ಬೋದು. ಈಗ ನಿಜವಾದಂಥ ಒಂದು ಡೇಟು ಕೂಡ ಕೊಟ್ಟಿಲ್ಲ. ಆದರೆ ನಾವು ಮುಂಗಡ ಹೇಳುವುದೇನೆಂದರೆ ಈ 2 ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ಅತಿ ಹೆಚ್ಚು ಹಾಕುವಂಥದ್ದು ಮಾರ್ಚ್ ತಿಂಗಳಲ್ಲಿ ಹಾಕ್ತಾರೆ. ಒಂದು ಏನೋ ಹೆಚ್ಚು ಕಡಿಮೆ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಹಾಕಿದರೂ ಹಾಕ್ಬೋದು. ಹೋದ ಸಲ ಯಾವ ರೀತಿ 28ನೇ ತಾರೀಕಿಗೆ ಹಾಕಿದರು ಆ ರೀತಿಯಾಗಿ ಕೂಡ ರೈತರಿಗೆ ಬರುತ್ತೆ. ಈಗ ರೈತರು ಕೂಡ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಿಂದಲ್ಲೇ ಇನ್ನು ಮೊನ್ನೆ ಆಗಿದೆ, ಈ ಡಿಸೆಂಬರಲ್ಲಿ ಯಾವುದೇ ಒಂದು ಹಣ ಬರೋದಿಲ್ಲ. ಹಾಗಾಗಿ ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ ರೈತರು. ಜನವರಿ, ಫೆಬ್ರವರಿ, ಮಾರ್ಚ್ ಇನ್ನೂ 3.5 ತಿಂಗಳು ಬಾಕಿ ಇದೆ. ಇನ್ನೂ ಯಾವಾಗ ಬೇಕಾದರೂ ಅವರು ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು ವಿಡಿಯೋನ ನೋಡಿದ್ದಕ್ಕಾಗಿ.